ಗಾಯ್ಸ್ ನೋಡಿ 12 ಗಂಟೆಗೆ ಇವ್ರ ಅತ್ತೆದು ಬರ್ಡೇ ಇದೆ. ಬರ್ಡೇಗೆ ನಾನು ಕೇಕ್ ಕಟ್ ಮಾಡ್ಸೋಕೆ ಹೋದರೆ ಶಿವ ಪೂಜೆಲಿ ಕಡೆ ಬಿಡ್ತೀನಿ ಅನ್ನಂಗೆ ಇವನು ಬರ್ತೀನಿ ಅಂತ. ಈಗ ನೋಡಿ ಎಕ್ಸಾಕ್ಟ್ ಟೈಮ್ ಎಷ್ಟು, 10 ಗಂಟೆ. ಇನ್ನೂ 2 ಅವರ್ ನಾನು ನಿದ್ದೆನೇ ಮಾಡಲ್ಲ. 12 ಗಂಟೆಗೆ ನನ್ನ ಜೊತೆ ಬರ್ತೀನಿ ಅಂತ ಕಾಯ್ಕ ಕೂತವನೆ. ಪಾಪ ಅವನಿಗೆ ಗೊತ್ತಿಲ್ಲ, ಏನದು ಅರ್ಧ ಗಂಟೆ ಆಗ್ತಿದ್ದಂಗೆ ಜ್ಞಾನ ಇಲ್ಲದಂಗೆ ಮಲ್ಕೋತಾನೆ. ಸೊ 12 ಗಂಟೆ ಹೊತ್ತಿಗೆ ನಾನು ಇವ್ರ ಅತ್ತೆಗೆ ಹೋಗಿ ಕೇಕ್ ಕಟ್ ಮಾಡಿಸ್ಬೇಕು. ನೋಡೋಣ, ಇನ್ ಕೇಸ್ ಏನಾದರೂ ಅವ್ನು ಎದ್ದಿದ್ರೆ ಖಂಡಿತ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂತಂದರೆ ಇಲ್ಲ. ನಾನಂತೂ ಎಬ್ಸಲ್ಲ ಅವನೇ, ಯಾಕಂದರೆ ಮಧ್ಯರಾತ್ರಿಲಿ ಅವ್ನು ಎದ್ದುಬಿಟ್ರೆ ಬೆಳಗ್ಗೆ ತಲೆನೋವು ಅಂತ ಸುಮ್ಮನೆ ಹಿಂಸೆ ಕೊಡ್ತಾನೆ. ಆ ಉದ್ದೇಶಕ್ಕೆ ಅವ್ನು ಹೇಳಿಸ್ಬಾರ್ದು, ನಾನೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಕೇಕೆಲ್ಲ ಈಗ ಆಲ್ರೆಡಿ ಬಂದು ತಂದು ಇಟ್ಟಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಸ್ಟ್ರಾಬೆರಿ ಪೇಸ್ಟ್ರಿ ಕೇಕ್ ರೆಡಿ ಇದೆ. ಸೊ ಅವನು ಅವ್ರ ಅತ್ತೆ ನೋಡಬೇಕು ಮತ್ತು ಕೇಕ್ ತಿನ್ನಬೇಕು ಅಂತಂದ್ಬಿಟ್ಟು ಕಾಯ್ಕ ಕೂತವನೆ. ನೋಡಿ ಅವ್ನಿಗೇನು ಹೇಳೋದು ಅಂತ. ನೀವು ಮಲ್ಕೊಂಡ್ರು ಅಷ್ಟೇ, ಮಲ್ಕೊಳ್ದವ್ರು ಅಷ್ಟೇ. 12 ಗಂಟೆಗೆ ನೀ 12 ಗಂಟೆ ನಿಜವಾಗ್ಲೂ ಎಚ್ಚರಿದೆಯಾ? ನಿಜ, 100%. ಅಲ್ಲ ಆಯಿತು, ನಿಮ್ಮ ಅತ್ತೆ ನಾನು ಇಬ್ಬರೇ ನಾವು ಕೇಕ್ ಕಟ್ ಮಾಡ್ಸೋಕೋರೆ, ನೀ ಯಾಕೆ ಬಂದಿ ಅಲ್ಲಿಗೆ? ಅದೇ ಏನಕ್ಕೆ ಬತ್ತೀಯಾ? ಅದೇ ಏನಕ್ಕೆ ಬತ್ತೀಯಾ? ಏನಕ್ಕೆ ಬತ್ತೀಯ ಹೇಳು. ನಾನೇ ಕರ್ಕೊಂಡು ಹೋಗಲ್ಲ. ನೀ ಎಚ್ಚರಾಗಿದ್ರು ನಾನು ನೀನು ಕರ್ಕೊಂಡೋಗಲ್ಲ. ಆಫ್ ಮಾಡೋದನ್ನು ಮಲ್ಕೋಬಾರ್ದವ್ವ. ಒಳ್ಳೆ ಸಾಂಗ್ ಹಾಕಿದೆ ಬಿಡು ನಿಮ್ಮ ಮತ್ತೆ ಕರ್ಕೊಂಡೋಗಕ್ಕೆ. ಬೇಕಂತಲೇ ಏನು ಇಂತಿಂಥ ಸಾಂಗ್ ಬರ್ತಾವ. ಅದಕ್ಕೆ ಒಳ್ಳೊಳ್ಳೆ ಸಾಂಗ್ ಬರ್ತಾವೆ ಅತ್ತೆ ನಿಮ್ಮ ಅತ್ತೆ ಬರ್ತಡೆಗೆ. ಪವನು 12 ಗಂಟೆಗೆ ಆಗಲ್ಲ, ಹೇಳೋದನ್ನು ಕೇಳು. ನೀನು ಆರಾಮಾಗಿ ಮಲ್ಕೋ. ನೀನು ಎಚ್ಚರ ಇದ್ದರೂ ಕರ್ಕೊಂಡೋಗಲ್ಲ. ಒಂದು ನೀನು ತಲೆನೋವು ಅಂತಿದೆ, ಇನ್ನೊಂದು ನಾನು ನಿಮ್ಮ ಅತ್ತೆ ಇಬ್ಬರೇ ಹೋಗೋದು ಬರ್ಡೇ ಕೇಕ್ ಕಟ್ ಮಾಡ್ಸಕ್ಕೆ. ನಿನ್ನೆಲ್ಲಿಗೆ ಕರ್ಕೊಂಡೋಗ್ಲಿ? ಏನಕ್ಕೆ ಕರ್ಕೊಂಡೋಗ್ಲಿ? ನಿನ್ನ ತಲೆನೋವೆಲ್ಲ ಪ್ರಶ್ನೆ ಕಣ. ನಾಳೆ ನಿಮ್ಮ ಅತ್ತೆ ಇಬ್ಬರೇ ಹೋಗೋದು, ನೀನೇನಕ್ಕೆ ಅಲ್ಲಿಗೆ ಬರ್ತೀಯಾ? ಅದೇ ಏನಕ್ಕೆ ಬರ್ತೀಯಾ? ಸುಮ್ಮನೆ ಏನಕ್ಕೆ ಬರ್ತೀಯಾ? ನಮ್ಮ ನಿಮ್ಮತ್ತೆ ಬರ್ತಾಳೆ, ನೀನು ನೋಡೋಗ್ಬಿಡು. ಇವಾಗ ಸದ್ಯಕ್ಕೆ ನಾನು ಮತ್ತೆ ಇಬ್ಬರೇ 12 ರಾತ್ರಿ ಮಧ್ಯರಾತ್ರಿ ಜಿಂಗಲಕ. ನಾನು ಅವತ್ತೇನು ಹೇಳ್ದೆ ಹೇಳು? ಮದುವೆ ಆಗಲಿ ಆಗದೇನೆ ಇರಲಿ, ನಿಂಗೆ ಅತ್ತೆನೇ ತಾನೆ. ಹಾಂ, ಮತ್ತೆ ನಿನ್ನ ಪವನ್ನ ಸುಮ್ಮನೆ ದಡ್ಡ ಅಂತ ಅನ್ನಲ್ಲ, ನಿನ್ನ ಆಡೋ ರೀತಿಗೇನೆ. ಹಾಂ, ನಾನು ಹಿಂಗೆ ಆಯ್ತು. ಈಗ ಮದುವೆ ಆಗಿಲ್ಲ, ನಿಂಗೆ ಅತ್ತೇನೂ ಇಲ್ಲ, ಏನೂ ಇಲ್ಲ. ನಾನು ಮಧ್ಯರಾತ್ರಿಗೆ ನಿಮ್ಮ ಮತ್ತೆ ಕೇಕ್ ಕಟ್ ಮಾಡ್ಸೋಕೆ ಹೋಗ್ತೀನಿ. ನಿನಗೆ ಯಾಕೆ ಅವೆಲ್ಲ? ನೀ ಮಲ್ಕೋಬೇಕು, ನೀ ಮಲ್ಕೋ. ನಿನಗೆ ಪ್ರೂವ್ ಮಾಡಿ ನಾನೇನು ಮಾಡಬೇಕು? ನಿನಗೆ ಅಲ್ಲ ಕಣ, ಕೇಳೋ. ನಿನಗೆ ನಾನು ಪ್ರೂವ್ ಮಾಡಿ ನಾನು ಏನು ಮಾಡಬೇಕಿತ್ತು? ಮತ್ತೆ ನಾನೇಕೆ ನಿನ್ನ ಕರ್ಕೊಂಡೋಗ್ಲಿ ಮತ್ತೆ ಬರ್ತಡೆಗೆ? ಕಟ್ಟು, ಕೊಡು 100 ರೂಪಾಯಿ. ಮಧ್ಯರಾತ್ರಿಗೆ ನಾನು ನಿಮ್ಮ ಅತ್ತೆಗೆ ಹೋಗಿ ಕೇಕ್ ಕಟ್ ಮಾಡಿಸ್ತೀನಿ. ಕೊಡು 100 ರೂಪಾಯಿ. ಏನು 300 ರೂಪಾಯಿ ಮಧ್ಯರಾತ್ರಿ? ಆಯಿತು, ನಾನೀಗ ಮಧ್ಯರಾತ್ರಿಗೆ ಹೋಗ್ಬಿಟ್ಟು ನಿಮ್ಮ ಮತ್ತೆ ಕೇಕ್ ಕಟ್ ಮಾಡಿಸ್ತೀನಿ. ಬಟ್ ನಿನ್ನ ಕರ್ಕೊಂಡೋಗಲ್ಲ. ಯಾಕೆ? ನಿನ್ನೆ ಕರ್ಕೊಂಡು ಹೋಗ್ಬೇಕು? ಅವೆಲ್ಲ ಇಲ್ಲ, ನೀನು ಕರ್ಕೊಂಡು ಹೋಗಲ್ಲ. ನಾನು ನಿಮ್ಮ ಮತ್ತೆ ಇಬ್ಬರೇ ಕರ್ಕೊಂಡು ಹೋಗಲ್ಲ. ಪವನು ಆರಾಮಾಗಿ ಮಲ್ಕೋ, ನಿದ್ದೆ ಎಲ್ಲ ಗಿಡಬೇಡ. ನಿಮ್ಮ ಅತ್ತೆಗೆ ಸರ್ಪ್ರೈಸಾಗಿ ಹೋಗಿ ಕೊಡ್ತಾರದು ಬರ್ತಾರೆ ಕೇಕ್ನ. ಹೇಳಿಲ್ಲ ಬರ್ತಾಯಿದ್ದೀನಿ ಅಂತ. ಸರ್ಪ್ರೈಸ್ ಅಂದರೆ ನಾನು ಒಬ್ಬನಾಗ ಸರ್ಪ್ರೈಸ್ ಕೊಡೋಕು. ನಿನ್ನೆ ಕರ್ಕೊಂಡೋದ್ರು ಸರ್ಪ್ರೈಸ್ ಅಂತಂದಾರ. ಅದೇ ನಿನ್ನೆ ಕರ್ಕೊಂಡು ಹೋಗ್ತಾರ. ಬೇಕು ಅಂದರೆ ತಲೆ ಕೆಡ್ಸ್ಕೊಬೇಡ, ಕೇಕ್ ವಾಪಸ್ ತಂದು ಮಾಡ್ತೀನಿ. ಎಷ್ಟಾದರೂ ತಿನ್ನು. ನಿಮ್ಮ ಮತ್ತೆ ಜಾಸ್ತಿ ತಿನ್ನಲ್ಲ, ನಾನು ಜಾಸ್ತಿ ತಿನ್ನಲ್ಲ. ಇಬ್ಬರೇ ಅಲ್ವಾ, ಇನ್ನೂ ಮಿಕ್ಕೊಳುತ್ತೆ. ಅದಕ್ಕೆ ಸ್ವಲ್ಪ ತಂದಿನಿ, ಅರ್ಧ kg. ಏನದು ಏನು ಹೇಳೋಯ್ತು? ಏನು ತೋರ್ಸೋದು ಏನಂತ? ಏನು ತೋರ್ಸಾಯ್ತು? ಕಿತ್ಕೊಳ್ಳೋದು ನನಗೆ ಗೊತ್ತಪ್ಪ. ಅವನು ತೋರ್ಸೋದೇನ? ನೀನೇ ತೋರಿಸಿಲ್ಲ, ಅರ್ಧ ಆಗ್ತೀನಿ ನಾನೇ. ಹಾಂ, ತೋರಿಸು. ಆಯಿತು, ತೋರಿಸು. ನಿನ್ನ ಕಾಸೇನು ಕಿತ್ಕೊಳ್ಳೋಕೆ ಅಂತ.
ನಾನು ನಿನ್ನ ಆ್ಯಪ್ನ ಅವನು ಮಧ್ಯರಾತ್ರಿಗೆ ಬಂದನಂತ ಅವ್ರ ಅತ್ತ ಕೇಕ್ ಕಟ್ ಮಾಡ್ಸಕ್ಕ. ಅದಕ್ಕೆ ಫೋನ್ ಕೊಡೋ ಸಾಂಗ್ ಹಾಕಕ್ಕೆ ಕೂತ್ಕೊತೀನಿ, 12 ಗಂಟೆ ಎತ್ತರಾಗಿರ್ತೀನಿ, ಕರ್ಕೊಂಡು ಹೋಗು ಅಂತ. ನಾ ಕರ್ಕೊಂಡು ಹೋಗಲ್ಲ ಅಂತ. ಆಯ್ತು ಬಿಡು, ಬರ್ಡೇ ಇಲ್ಲ ತಾನೆ, ನೀ ಯಾಕೆ ಎತ್ತರ ಇರ್ತೀನಿ ಅಂತಂದ. ಮದುವೆನೇ ಆಗೋಗಿ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮುಗಿದಾಗದ. ಇವನು ಅಂತಾರದು ಈಗ ಮಧ್ಯರಾತ್ರಿ ಬರ್ಡೇ ಕೇಕ್ ಕಟ್ ಮಾಡ್ಸಕ್ ಬರ್ತೀನಿ ಅಂತ. ಹಾಂ, ನಾನು ಒಬ್ಬನೇ ಹೋಗೋದು, ನೀ ಯಾಕೆ ಬಂದೆ ಅಂದ್ರೆ ನಾನು ಬರ್ತೀನಿ ಅಂತಂತಾನೆ. ಮಲ್ಕೊಳ್ತಾನೆ. ಯಾರು ಪ್ರೂವ್ ಮಾಡಿ ನಾವೇನು ಮಾಡ್ಬೇಕಿತ್ತಪ್ಪ? ನಿನಗೆ ಪ್ರೂವ್ ಮಾಡೋದ್ರಿಂದ ನಮ್ಗೆ ಸಿಗೋಂಥ ಲಾಭ ಏನೋ? 100 ರೂಪಾಯಿ. ನಾನೇ ಕೊಡ್ತೀನಿ 100 ರೂಪಾಯಿ. ಹೋಗು, ಎಷ್ಟಾದ್ರು ಆಗಲಿ, ದುಡ್ಡು ಯಾರು ಕೇಳ್ತಾರೆ? ಈಗ ನೀನು ದುಡ್ಡು ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾನು ಈಗ ನಿಮ್ಮ ಅತ್ತೆ ತೋರಿಸ್ಬೇಕಾ? ನಿಮ್ಮ ಅತ್ತೆ ರಿವೀಲೇ ಮಾಡಲ್ಲ. ನಾನು ಏನು ಮಾಡ್ತೀನಿ? ನಾನು ಅದನ್ನೇ ಥರದ್ದು ರಿವೀಲ್ ಮಾಡಲ್ಲ ಅಂತಂದರೆ ಫೋಟೋ ತೋರಿಸಲ್ಲ, ನಿನ್ನೆ ಕರ್ಕೊಂಡೋಗಿ ಪರಿಚಯ ಮಾಡಿಸಲ್ಲ. ಅಂದರೆ ಗೊತ್ತು ನಿನ್ನ ಫೋಟೋ ನೋಡೋರೆ. ಫಸ್ಟು ಅಲ್ಲ ಸರಿ ಮಾಡ್ಕೋಬೇಕು ಅಂತ ಕಮೆಂಟ್ ಹಾಕೋರೆ. ನಿನ್ನ ಅದನ್ನೇ ಅವನ್ ಕೇಳು, ಮದುವೆಗಿಂತ ಮುಂಚೆ ಮನೆ ಕರ್ಕೊಂಬಂದಾರ ಇಲ್ವಾ ಅಂತ. ಅದು ಬಿಟ್ಟಾಕೋ, ಇವನು ಅದೇನೋ ಕ್ವಶನ್ ಕೇಳ್ತಾವನ, ಅದಕ್ಕೆ ಆನ್ಸರ್ ಮಾಡು. ಆಷಾಢ ಟೈಮಲ್ಲಿ ಮನೆಗೆ ಬಂದಿರವ? ಕೇಳು. ನಾ ಸುಳ್ಳು ಹೇಳದ್ನ ಈಗ? ಇನ್ನೂ 20 ದಿನ ಬೇಕು. ಪೇಸ್ಟ್ರಿ ಕೇಕು, ಸ್ಟ್ರಾಬೆರಿ ಕೇಕು, 12 ಗಂಟೆ ಡಿಂಗ್ 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 ಡಿಂಗ್. ಕರ್ಕೊಂಡೋಗಲ್ಲ. ನೀ ಎದ್ದಿದ್ರು ಕರ್ಕೊಂಡೋಗಲ್ಲ, ಮಲ್ಕೊಂಡಿದ್ರು ಕರ್ಕೊಂಡೋಗಲ್ಲ. ತಲೆ ಕೆಡ್ಸ್ಕೊಬೇಡ, ಆರಾಮಾಗಿ ಮಲ್ಕೊ. ಹಾಗೆ ಇನ್ನೂ ಈಗ 10 ಗಂಟೆ 10 ನಿಮಿಷ, ಇನ್ನೂ ಬೇಜಾನ್ ಟೈಮ್ ಇದೆ. ಕರ್ಕೊಂಡೋಗೋರು ಯಾರು? ಎದ್ದಿದ್ರು ಕರ್ಕೊಂಡೋಗೋರು ಯಾರು? ಗಾಡಿನಿಲ್ಲ, ಏನಿಲ್ಲ. ಅವ್ನ ಫೋನು 12 ಗಂಟೆ ಸಾಂಗ್ ಹಾಕಕ್ಕೆ ಕೇಳ್ದಾನಂತ, ಮಲ್ಕೊಳ್ಳೋದಿಲ್ವಂತ. ಅದಕ್ಕೆ ಅವ್ನು ಫೋನ್ ಎತ್ಕೊಂಡಿರೋದು, ಮನೆ ಫೋನ್ನ. ಸಾಂಗ್ಗಳು ಹಾಕೊಂಡು ಹಂಗೆ ಎಚ್ಚರಾಗಿದ್ದಾನಂತ. ನಾನು ಅದನ್ನೇ ಅಂತಂದು, ಇನ್ನು 5 ನಿಮಿಷ ಕರೆಂಟ್ ಆಫ್ ಮಾಡಿದ್ರೆ ಜ್ಞಾನ ಇಲ್ಲದಂಗೆ ಮಲ್ಕೊತಾನೆ. 12 ಗಂಟೆ ಅವ್ನು ಎಚ್ಚರಾಗಿರೋನು ಅಂತ. ಅದೇ ಕನ್ಸಲ್ಲಿ ಎದ್ದೇಳ್ಬೇಕು ಅಷ್ಟೇ ಅವನು. ಎದ್ದೇಳ್ತೀನಿ, ನೋಡ್ತೀನಿ ಮಾವ. 12 ಗಂಟೆಗೆ ನೋಡ್ತೀನಿ. ಆಯಿತು. ಹತ್ತು ನಿಮಿಷನೂ ಆಗಿಲ್ಲ, ಆಗಲೇ ಮಲ್ಕೊಬಿಟ್ಟಿದ್ದಾನೆ. ಮತ್ತು 12 ಗಂಟೆ ಎಚ್ಚರಾಗಿರ್ತೀನಿ. ಸಾಂಗ್ ಬೇರೆ ಹಾಕೊಂಡು ಮಲ್ಗನ. ನೋಡಿ ಗೈಸ್, ಹನ್ನೆರಡು ಗಂಟೆಗೆ ಹೇಳ್ತೀನಿ ಅಂತಂದು ಪಾರ್ಟಿ 10:15 ಆಗಿಲ್ಲ. 10 ನಿಮಿಷ ಅಷ್ಟೇ ಗ್ಯಾಪು. 10 ನಿಮಿಷಕ್ಕೆ ಫುಲ್ ಫ್ಲ್ಯಾಟು. ಪವನು ಬರಲ್ಲ ನಿಮ್ಮ ಅತ್ತೆಗ ಕೇಕ್ ಕಟ್ ಮಾಡ್ಸಕ? ಮಲ್ಕೋ ಹೋಗಲಿ. ನಿಮ್ಮ ಅತ್ತೆ ಅಂತೂ ನೋಡೋ ಅವಕಾಶ ಸಿಗಲಿಲ್ಲ. ಕೇಕ್ ತಿನ್ನು ನೋಡಿ. ನೀ 10 ನಿಮಿಷಕ್ಕೆ ಮಲ್ಕೊಂಡಿದ್ದೀನಿ, 12 ಗಂಟೆ ಹತ್ರ ಹೇಳ್ತಿದ್ಯಾ? ಇನ್ನೇನು ಸ್ಟ್ರಾಬೆರಿ ಅಲ್ದೇನೇದು ನೋಡೋದು? ಸ್ಟ್ರಾಬೆರಿ ಅಲ್ದೇನೇನು? ನಾನು ಯಾಕೋ ಸುಳ್ಳು ಹೇಳಿ ಅವರೇ ಹೇಳಿದ್ದು. 12 ಗಂಟೆ ರಾತ್ರಿಗಾದರೆ ನಾವು ಅಪ್ಪ ಅಮ್ಮ ಬೈತಾರೆ, ಈಗಲೇ ತಾವಂಬಿಡ್ರು, ಈಗಲೇ ಕಟ್ ಮಾಡಿಸ್ತೆ. ನೀನು ನೋಡಿದ್ರೆ 10 ನಿಮಿಷಕ್ಕೆ ಫ್ಲಾಟ್ ಆಗ್ಬಿಟ್ಟಿದೆಯಲ್ಲ. ಬಂದು ಡೋರ್ ಬಡಿದ್ರು ಜ್ಞಾನ ಇಲ್ಲ, ಏನಿಲ್ಲ. ಸಾಂಗ್ ಪ್ಲೇ ಆಯ್ತದೆ, ಮಲಗಿದೆಯಾ.
ಹಾಂ ಇನ್ನೊಂದು ವರ್ಷ 2 ವರ್ಷ ಬರಲ್ಲ ಛೇ ಆಯ್ತು ತಿನ್ಕೊಂಡು ಮಲ್ಕ ಗುಡ್ ನೈಟ್ ಗಾಯ್ಸ್. ಇವಾಗ ಪವನ್ ಅವ್ರ ಅತ್ತೆದು ಕೇಕ್ ಕಟ್ ಮಾಡಿಸ್ಬಿಟ್ಟು ಬಂದಾಗಿದೆ. ಸೊ ಇವತ್ತು ನಾನು ಅವ್ರ ಫೋಟೋ ಹಾಕಿರೋದನ್ನ ನಿಮಗೆ ಫೋಟೋ ವಿಡಿಯೋದಲ್ಲಿ ಹಾಕ್ತೀನಿ, ಬಟ್ ಅದನ್ನು ಬ್ಲರ್ ಮಾಡಿರ್ತೀನಿ. ಸೊ ಯಾರು ಅಂತ ಕಮೆಂಟ್ ಮಾಡಿ ಗೆಸ್ ಮಾಡಿ. ನಮ್ಮ ಪವನ್ ಕೂಡ ತುಂಬ ಕಾತ್ರದಿಂದ ಕಾಯ್ತಾ ಇದ್ದಾನೆ, ಅವನು ಕೂಡ ರಿವೀಲ್ ಮಾಡ್ಬೇಕಂತೆ. ನೋಡೋಣ, ಅಲ್ಲಿ ತನಕ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.